ಆಸ್ಟ್ರೇಲಿಯಾ ವಿರುದ್ಧ ಭಾರತ ಭರ್ಜರಿ ಜಯವನ್ನ ಕಂಡಿದೆ. ಆಸ್ಟ್ರೇಲಿಯಾವನ್ನ ಮಣಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಭಾರತ ತಂಡ. ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾಗೆ 4 ವಿಕೆಟ್ಗಳ ರೋಚಕ ಜಯ ಸಿಕ್ಕಿದೆ. 2023ರ ವಿಶ್ವಕಪ್ ಸೋಲಿಗೆ ಸೇಡನ್ನ ತೀರಿಸಿಕೊಂಡಿದೆ ಭಾರತ. ಇವತ್ತು ಸೆಮಿಫೈನಲ್ ಪಂದ್ಯ ಇತ್ತು. ಭಾರತ ಹಾಗೆ ಆಸ್ಟ್ರೇಲಿಯಾ ನಡುವಿನ ಈ ಒಂದು ರೋಚಕ ಪಂದ್ಯದಲ್ಲಿ ಭಾರತ ಜಯ ಗಳಿಸಿದೆ. ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸಿ ಮನೆಗೆ ಕಳಿಸಿದೆ ಭಾರತ. ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ 84 ರನ್ಗಳನ್ನ ಸಿಡಿಸಿ ಅಬ್ಬರದ ಬ್ಯಾಟಿಂಗ್ ಆಡಿದ್ದಾರೆ. ಕನ್ನಡಿಗ ಕೆಎಲ್ ರಾಹುಲ್ ಅಜೇಯ 44 ರನ್ ಸಿಡಿಸಿದ್ರು. ಗೇಮ್ ಫಿನಿಶ್ ಕೂಡ ಮಾಡಿದ್ರು. ಭಾರತಕ್ಕೆ 265 ರನ್ಗಳ ಗುರಿ ನೀಡಿದ್ದ ಆಸ್ಟ್ರೇಲಿಯಾ ತಂಡ 48.1 ಓವರ್ನಲ್ಲೇನೆ, ಅಂದ್ರೆ ಇನ್ನು 11 ಬಾಲ್ಗಳು ಬಾಕಿ ಇರುವಂತೇನೆ 6 ವಿಕೆಟ್ ನಷ್ಟಕ್ಕೆ ಭಾರತ 267 ರನ್ಗಳನ್ನ ಗಳಿಸಿತು. ಈ ಮುಖಾಂತರ 2 ವಿಕೆಟ್ ಅನ್ನ ಪಡೆದಂತ ಬೀದರ್ ಹುಡುಗ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಮಿಂಚಿದ್ರು. ಭಾರತ ಫೈನಲ್ ಪ್ರವೇಶವನ್ನ ಮಾಡಿದೆ. ಐಸಿಸಿ ಟ್ರೋಫಿಯ ಫೈನಲ್ಗೆ ಲಗ್ಗೆ ಇಟ್ಟಿದೆ ಭಾರತ. ನಾಳೆ ಮತ್ತೊಂದು ಸೆಮಿಫೈನಲ್ ಪಂದ್ಯ ಇರುವಂತದ್ದು. ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ನಡುವಿನ ಮತ್ತೊಂದು ಪಂದ್ಯ ನಾಳೆ ನಡೆಯುತ್ತೆ. ಈಗ ಭಾರತ ಮೊದಲನೆಯ ಫೈನಲಿಸ್ಟ್ ಆಗಿ ಹೊರಹೊಮ್ಮಿರುವಂತದ್ದು. ಆಸ್ಟ್ರೇಲಿಯಾವನ್ನ ಮನೆಗೆ ಕಳಿಸಿ ಭಾರತ ಫೈನಲ್ ಪ್ರವೇಶಿಸಿದೆ. ನಾವು ಗಮನಿಸ್ತಾ ಇದೀವಿ ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ರೀತಿ ಆಗಿದೆ ಅಂತ. ತೀವ್ರ ಕುತೂಹಲ ಇದ್ದಂತಹ ಮ್ಯಾಚ್ ಇದು. ಯಾಕಂದ್ರೆ ಇಲ್ಲಿ ಗಮನಿಸಬೇಕಾಗಿತ್ತು, ಲಾಸ್ಟ್ ಕೊನೆಯ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತವನ್ನ ಸೋಲಿಸಿತ್ತು. ಆ ಒಂದು ಸೇಡನ್ನ ಈ ಮುಖಾಂತರ ಈಗ ಭಾರತ ತೀರಿಸಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೊಡ್ಡ ಗಣೇಶ್ ಅವರ ಇವತ್ತಿನ ಮ್ಯಾಚ್ ನೋಡಿರ್ತೀರಾ, ತೀವ್ರ ಕುತೂಹಲ ಇತ್ತು, ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಫೈನಲ್ಗೆ ಯಾರು ಹೋಗ್ತಾರೆ ಅಂತ. ಬಟ್ ತುಂಬಾ ಈಸಿಯಾಗಿ ಭಾರತ ಈ ಒಂದು ಮ್ಯಾಚ್ ಅನ್ನ ಗೆದ್ದಿರುವಂತದ್ದು. ಒಟ್ಟಾರೆಯಾಗಿ ಪಂದ್ಯದ ಬಗ್ಗೆ ಹೇಳೋದಾದ್ರೆ ಹೇಳಿ ಹೇಳಿ. ಒಳ್ಳೆ ರೋಚಕ ಪಂದ್ಯ ಆಗಿತ್ತು, ಅದ್ಭುತವಾದ. ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡೋಣ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಭಾರತೀಯರ ಸಂಭ್ರಮಾಚರಣೆ ಇದೆ ಅನ್ನೋದನ್ನು. ಪಂದ್ಯ ಮೊದಲಿನಿಂದಲೂ ಕೂಡ ಭಾರತದ ಪರವಾಗಿಯೇ ಇತ್ತು. ಸೆಮಿಫೈನಲ್ ಪಂದ್ಯ ಒಂದು ರೋಚಕತೆಯನ್ನು ಇಟ್ಕೊಂಡಿದ್ದಂತಹ ಒಂದು ಪಂದ್ಯ. ಆಸ್ಟ್ರೇಲಿಯಾ ಕೂಡ ತುಂಬ ಬಲಾಢ್ಯವಾದಂಥ ಒಂದು ತಂಡನೇ. ಆದರೆ ಎಲ್ಲೂ ಕೂಡ ಭಾರತ ತಂಡ ಮುಗ್ಗರಿಸಿಲ್ಲ. ಬೌಲಿಂಗಲ್ಲಿರ್ಬೋದು, ಬ್ಯಾಟಿಂಗಲ್ಲಿರ್ಬೋದು, ತುಂಬ ತಮ್ಮ ಪರವಾಗಿಯೇ ಭಾರತ ಪಂದ್ಯವನ್ನು ಉಳಿಸ್ಕೊಂಡು ಬಂದಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೊಡ್ಡ ಗಣೇಶ್ ಅವರೇ, ಪಂದ್ಯವನ್ನು ನೋಡಿರ್ತೀರಾ, ತೀವ್ರ ಕುತೂಹಲ ಇತ್ತು. ಆದರೆ ಭಾರತ ಎಲ್ಲೂ ಕೂಡ ಇಡವಿಲ್ಲ. ಬೌಲಿಂಗಲ್ಲಿರ್ಬೋದು, ಬ್ಯಾಟಿಂಗಲ್ಲಿರ್ಬೋದು, ತುಂಬ ಈಸಿಯಾಗಿ ಒಂದು ಪಂದ್ಯವನ್ನು ತನ್ನದಾಗಿಸ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಪಂದ್ಯದ ಬಗ್ಗೆ ಹೇಳೋದಾದ್ರೆ ಈ ಪಂದ್ಯದ ಬಗ್ಗೆ ಹೇಳ್ಬೇಕಾದ್ರೆ ಚಾಂಪಿಯನ್ಸ್ ಅಂದ್ರೆ ಇಂಡಿಯನ್ಸ್ ಚಾಂಪಿಯನ್ಸ್ ತರ ಆಡಿ ಒಂದು ಪಂದ್ಯವನ್ನ ಗೆದ್ದಿದ್ದಾರೆ. ಇದು ಓವರ್ ಆಲ್ ಇದು ಟೀಮ್ ಎಫರ್ಟ್. ಅದು ಏನು ಹೋಮ್ ವರ್ಕ್ ಮಾಡಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇವತ್ತು ನಾವು ಲಾಸ್ಟ್ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಮೇಲೆ ನಾವು ಸೋತಿದ್ವು ಅಹಮದಾಬಾದ್ ಅಲ್ಲಿ. ಆ ಒಂದು ಸೇಡನ್ನ ಇವತ್ತು ತೀರ್ಸ್ಕೊಂಡಿದ್ದೀವಿ. ಬಟ್ ಓವರ್ ಆಲ್ ಇದು ಒಳ್ಳೆ ಎಫರ್ಟ್ ಇದೆ. ಒಂದು ಗುಡ್ ಟಾಸ್ ಟು ಲೂಸ್ ಅಂತ ಹೇಳ್ತೀವಿ ನಾವು. ಟಾಸ್ ಗೆದ್ದಿದ್ರೆ ಬ್ಯಾಟಿಂಗ್ ಆಡ್ತಾ ಇದೀವಿ, ಬಟ್ ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಮಾಡಿದ್ರೆ. ಅದೇ ರೀತಿ ಬೌಲಿಂಗ್ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಾಮಿ ಅವರು ಒಳ್ಳೆ ಫಾರ್ಮ್ ಇದ್ದಾರೆ. ಅದೇ ರೀತಿ ವರುಣ್ ಚಕ್ರವರ್ತಿ ಅವರು ಕೂಡ ತುಂಬಾ ಅದ್ಭುತವಾಗಿ ಬೌಲ್ ಮಾಡಿದ್ರು. ಅದೇ ರೀತಿ ರವೀಂದ್ರ ಜಡೇಜಾ ಆಸ್ ಯೂಶುವಲ್ ಅವರು ಅಂದ್ರೆ ಏನಂದ್ರೆ 264ಕ್ಕೆ ಕಟ್ ಹಾಕಿದ್ದು ಒಂದು ಒಳ್ಳೆ ಇದಾಗಿತ್ತು. ಅಂದ್ರೆ 300 ರನ್ ಆಗಿದೆ, ಸ್ವಲ್ಪ ಇದಾಗಿರೋದು. ಬಟ್ ಓವರ್ ಆಲ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಅದ್ಭುತ. ಅದೇ ರೀತಿ ನಾವು ಚೇಸಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ವು. ಕಿಂಗ್ ಕೊಹ್ಲಿ, ಅದು ನಾವು ಚೇಸ್ ಕೊಹ್ಲಿ ಅಂತ ಹೇಳ್ಬೋದು. ಅವರೊಂದು ಅದ್ಭುತ ಬ್ಯಾಟಿಂಗ್ ಇಂದ ಈ ಒಂದು ಗೆಲ್ಲಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ನಮ್ಮ ಕರ್ನಾಟಕದ ಕೆಎಲ್ ಅವರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು. ಅವರು ಕೂಡ 40 ನೋಡ್ರು. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಕ್ರೂಷಿಯಲ್ ನಾಲ್ಕು ಮ್ಯಾಚ್ ನ ಅದನ್ನ ಒಳ್ಳೆ ರೀತಿಯಲ್ಲಿ ಗೆಲ್ಸಿದ್ದಾರೆ ಇವತ್ತು. ಈ ಆಸ್ಟ್ರೇಲಿಯಾದವರು ಮೊದಲು ಬ್ಯಾಟಿಂಗ್ ಮಾಡಿ ಅಲ್ಲೇ ಎಡವ್ಬಿಟ್ರ ಇವರು ಅಂತ ದೊಡ್ಡ ಗಣೇಶ್ವರ. ಇಲ್ಲ, ಈ ವಿಕೆಟ್ ನೋಡುವುದು, ವಿಕೆಟ್ ಸ್ವಲ್ಪ ಏನಂದ್ರೆ ಸ್ವಲ್ಪ ನಿಂತ್ಕೊಂಡ್ಬರೋ, ಸ್ವಲ್ಪ ಗ್ರಿಪ್ ಆಗೋದು. ಯಾಕಂದ್ರೆ ನೀವು ದುಬೈಲಿ ಆ ವಿಕೆಟ್ ನೋಡಿರೋದು ಸ್ವಲ್ಪ ಮಾಯಿಶ್ಚರ್ ಇತ್ತು. ಹೌದೌದು. ಅಂದ್ರೆ 20 ರನ್ ಅವ್ರಿಗೆ ಶಾರ್ಟ್ ಇತ್ತು. ಅಂದ್ರೆ ಅವರು ಕೂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಎಳಗೋದ್ರು, ಕ್ಯಾಚಸ್ ಗಳನ್ನೆಲ್ಲ ಬಿಟ್ರು. ಅದರಿಂದ ಅವರು ಮ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ. ಆ ದುಬೈ ಪಿಚ್ ನೋಡೋದಾದ್ರೆ ನಾವು ಗಮನಿಸ್ತಾ ಇದ್ವಿ 250 ಒಂದು ರೀತಿಯಾಗಿ ಆವರೇಜ್ ಸ್ಕೋರ್, ಒಂದು ಗುಡ್ ಸ್ಕೋರ್ ಅಂತಾನೆ ಹೇಳ್ಬೋದು. 250 260 ಎಲ್ಲ ಈ ಒಂದು ಸ್ಕೋರ್ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ? ಅಂದ್ರೆ ಏನು ಈ ಟಾರ್ಗೆಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅನ್ನಿಸ್ತಾ? ಯಾಕಂದ್ರೆ ಇಂಡಿಯಾನೇ ಇದನ್ನೆಲ್ಲ ಡಿಫೀಟ್ ಮಾಡಿದೆ 240 250 ಎಲ್ಲ. ಖಂಡಿತವಾಗಿ ನೋಡಿ 250 ಯಾವಾಗ ಅವರು ಕಟ್ ಹಾಕಿದ್ರು
ಅವಲೇ ಇಂಡಿಯಾದವರಿಗೆ 20% ಗೆಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇತ್ತು. ಅದೇ ರೀತಿ ಬ್ಯಾಟಿಂಗ್ ನೀವು ತಗೊಂಡ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಶುಭಮ್ ಗಿಲ್ ಒಂದು ಒಳ್ಳೆ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ಶುಭಮ್ ಗಿಲ್ ಔಟ್ ಆದ್ಮೇಲೆ ಕೊಹ್ಲಿ ರೋಹಿತ್ ಶರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇತ್ತು. ಅವಾಗ ರೋಹಿತ್ ಶರ್ಮಾ ಅವರು ಸ್ವಲ್ಪ ಎಡೋದ್ರು. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಒಂದು ಒಳ್ಳೆ ಫಾರ್ಮ್ ಮಾಡಿದ್ರು. ಅವ್ರ ಕೊಹ್ಲಿ ಜೊತೆ ಸರಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರಿಂದ ಗೆಲ್ಲಂತ ಲಕ್ಷಣಗಳು ಗೋಚರಿಸ್ತಾ ಇದ್ವು. ಅದೇ ರೀತಿ ನಮ್ಮ ಕರ್ನಾಟಕದ KL ರಾಹುಲ್, ರೋಹಿತ್ ಪಟೇಲ್ ಅವರು ಬಂದು ಅದನ್ನ ಒಂದು ಕಂಪ್ಲೀಟ್ ಮಾಡಿದ್ದಾರೆ ಈ ಮ್ಯಾಚ್ ನ. ಇವತ್ತು ಓವರ್ ಆಲ್ ಇದು ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ಇವತ್ತು 140 ಕೋಟಿ ಜನರಿಗೆ ಒಂದು ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಇದ್ದಿತ್ತು. ಬಟ್ ಈ ಒಂದು ಟೂರ್ನಿಮೆಂಟ್ ಏನಿದೆ, ಇಡೀ ಟೂರ್ನಿಮೆಂಟ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳು ಹಾಗೆ ಇಡೀ ಭಾರತೀಯರು ಖುಷಿಯಾಗಿದ್ದಾರೆ ಅವರ ಒಂದು ಪರ್ಫಾರ್ಮೆನ್ಸ್, ಅವರ ಫಾರ್ಮ್ ಬಗ್ಗೆ ಹೇಳೋದಾದ್ರೆ. ಹೌದು, ವಿರಾಟ್ ಕೊಹ್ಲಿ ಅವರ ಕಿಂಗ್ ಕೊಹ್ಲಿ ಅವತ್ತು ಚೇಸ್ ಕೊಹ್ಲಿ ಅಂತ ಹೇಳ್ಬೋದು. ಬಟ್ ಅವರು ಏನು ನಾವು ಅಭಿಮಾನಿಗಳು ಅವ್ರ ಬಗ್ಗೆ ಏನ್ ಆಸೆ ಇಟ್ಕೊಂಡಿದ್ರು ಅದನ್ನ ಆಸೆಗಳನ್ನ ತೀರ್ಸ್ಕೊಂಡ್ ಬಂದಿದ್ದಾರೆ. ಇವತ್ತು ನಾನು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದ್ರೆ ಇವತ್ತು ಅಭಿಮಾನಿಗಳಿಗೆ ಕೊಟ್ಟಂತ ಒಂದು ಉಡುಗೊರೆ ಅಂತ ಕೂಡ ಹೇಳ್ಬೋದು. ಮೊದಲ ಫೈನಲಿಸ್ಟ್ ಆಗಿ ಭಾರತ ಹೊರಹೊಮ್ಮಿರುವಂಥದ್ದು, ಫೈನಲ್ಗೆ ಪ್ರವೇಶ ಮಾಡಿದೆ. ನಾಳೆ ನಿಮ್ಮ ನಿರೀಕ್ಷೆ, ನಾಳೆ ಯಾವ ತಂಡ ಭಾರತದ ಜೊತೆಗೆ ಫೈನಲ್ ಸೆಣಸ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಈಗ ನ್ಯೂಜಿಲೆಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನ್ಯೂಜಿಲೆಂಡ್ ಆಲ್ರೌಂಡ್ ಸೈಡ್ ಇದೆ. ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಕ್ರಿಕೆಟ್ಗೆ ಒಂದು ಏನು ಇವಾಗ ಆಫ್ರಿಕಾಗಿಂತ ನ್ಯೂಜಿಲೆಂಡ್ ಬಂದ್ರೆ ಚೆನ್ನಾಗಿ. ಯಾಕಂದ್ರೆ ನ್ಯೂಜಿಲೆಂಡ್ ಇಂಡಿಯಾ ಬಂದಿದ್ರು, ಅವಾಗ ಸರಣಿ ಗೆದ್ಕೊಂಡು ಹೋಗಿದ್ದಾರೆ. ಅದೊಂದು ಸೆಟ್ ತೀರ್ಸ್ಕೊಳಕ್ ಒಂದು ಒಳ್ಳೆ ಅವಕಾಶ ಇದೆ. ಹೌದೌದು. ಬಟ್ ಇಲ್ಲಿ ಸೌತ್ ಆಫ್ರಿಕಾನ ನಾವು ಗಮನಿಸ್ತಾ ಇರ್ತೀವಿ, ಚೋಕರ್ಸ್ ಅಂತಾನೆ ಕರೀತಾರೆ. ತುಂಬಾ ಬಾರಿ ಸೆಮಿಫೈನಲಿಗೆ ಬರ್ತಾರೆ, ಫೈನಲಿಗೆ ಬರ್ತಾರೆ, ಅಲ್ಲೂ ಹೊರಟು ಹೋಗ್ಬಿಡ್ತಾರೆ ಅವರು. ನಾಳೆ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಸೆಮಿಫೈನಲ್ ಅಲ್ಲಿ? ನಾವೇನಂದ್ರೆ ಬರೀ ಇಂಡಿಯಾ ಬಗ್ಗೆ ನೋಡಿ ದಿಲ್ಲಿ ಬಹುತ್ ದೂರ ಅಂತ ಹೇಳ್ತೀವಿ ನಾವು. ಬಟ್ ನಾವು ಇಂಡಿಯಾದವರಾಗಿ ಇಂಡಿಯಾ ಪ್ರಾರ್ಥನೆ ಮಾಡೋಣ. ಬಟ್ ನಾಳೆ ಯಾರು ಗೆದ್ರೆ ನಮ್ಗೆ ನ್ಯೂಜಿಲೆಂಡ್ ಗೆದ್ರೆ ಸ್ವಲ್ಪ ಚೆಂದ ಇರುತ್ತೆ ಕ್ರಿಕೆಟ್ ನೋಡೋಕ್ಕೆ. ಥ್ಯಾಂಕ್ ಯು ದೊಡ್ಡ ಗಣೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಒಟ್ಟಾರೆಯಾಗಿ ಮೊದಲ ಫೈನಲಿಸ್ಟ್ ಆಗಿ ಭಾರತ ಹೊರಹೊಮ್ಮಿರುವಂಥದ್ದು. ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಜಯ ಗಳಿಸಿದೆ. 11 ಬಾಲ್ಗಳ ಜೊತೆಗೆ 4 ವಿಕೆಟ್ಗಳು ಬಾಕಿ ಇರುವಾಗಲೇ ಭಾರತ ಜಯವನ್ನು ಗಳಿಸಿರುವಂಥದ್ದು. ಈ ಮುಖಾಂತರ ಫೈನಲ್ ಪ್ರವೇಶವನ್ನು ಮಾಡಿದೆ ಭಾರತ. ಇಡೀ ಟೀಮ್ ಎಫರ್ಟ್ ಅಂತಲೇ ಹೇಳ್ಬೋದಾಗುತ್ತೆ. ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಇವತ್ತು ಭಾರತ ಕೊಟ್ಟಿರುವಂಥದ್ದು. ಎಲ್ಲ ವಿಭಾಗದಲ್ಲೂ ಕೂಡ ಎಲ್ಲೂ ಕೂಡ ಯಾವುದೇ ಮಿಸ್ಟೇಕನ್ನು ಮಾಡದೆ ಇಡೀ ಪಂದ್ಯವನ್ನು ಗೆದ್ಕೊಂಡು ಬಂದಿರುವಂಥದ್ದು.